ನಿನ್ನೆ ಸುರಿದಂತ ಧಾರಾಕಾರ ಮಳೆಗೆ ನಗರದ ಹಲವು ಏರಿಯಾಗಳಲ್ಲಿ ಸಾಕಷ್ಟು ರೀತಿಯಾದಂತಹ ಮಳೆ ಅವಾಂತರ ಆಗಿದೆ. ಅದರಲ್ಲೂ ಕೂಡ ಬಿರುಗಾಳಿ ಸಹಿತ ಮಳೆಗೆ ರಸ್ತೆ ಬದಿಯಲ್ಲಿ ಇದ್ದಂತ ಗಿಡ ಮರಗಳೆಲ್ಲವೂ ಕೂಡ ಬಿದ್ದಿದ್ದಾವೆ. ಅದೃಷ್ಟವಶಾತ್ ನಿನ್ನೆ ಜೀವ ಹೋಗ್ಬೇಕಾಗಿತ್ತು. 2 ಜೀವಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಒಬ್ಬರ ಕಾಲ್ ಮಾತ್ರ ಫ್ರಾಕ್ಚರ್ ಆಗಿರೋದು ಈಗ ಇನ್ನು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಕೂಡ ದಾಖಲಾಗಿದ್ದಾರೆ. ವಿಜಯನಗರ 7th May ನಲ್ಲಿ ಆಗಿರುವಂತ ಇನ್ಸಿಡೆಂಟ್ 2 ಮರಗಳು, ನಿಮ್ಗೆ ಮರದ ರೆಂಬೆ ಏನಿದೆ ಆಲ್ಮೋಸ್ಟ್ ಅರ್ಧ ಭಾಗ ಕೆಳಗಡೆ ಬಿದ್ದಿರೋದು, ಇನ್ನೊಂದು ಮರನು ಕೂಡ ಬಿದ್ದು ವೆಹಿಕಲ್ ಕೂಡ ಜಖಮ್ ಆಗಿರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. 2 ವೆಹಿಕಲ್ಗಳು ಜಖಮ್ ಆಗಿರೋದು. ನಮ್ ಜೊತೆಗೆ ಮಾತಾಡ್ಲಿಕ್ಕೆ ಪ್ರತ್ಯಕ್ಷದರ್ಶಿ ಇದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ ಏನಾಯ್ತು ಅಂತ ಹೇಳಿ. ಸರ್, ಏನಾಯ್ತು ಸರ್ ನಿನ್ನೆ? ಸರ್, ನಿನ್ನೆ ಸಂಜೆ 6:30ಗೆ ಜೋರಾಗಿ ಮಳೆ ಗಾಳಿ ಎರಡೂ ಬರ್ತಾ ಇತ್ತು. ಎರಡೂ ಬರ್ತಾ ಇರ್ಬೇಕಾದ್ರೆ ನಾನು ಈ ಕಡೆಯಿಂದ ಬಂದೆ, ಅವ್ರು ಈ ಕಡೆಯಿಂದ ಬರ್ತಾ ಇದ್ರು. ನಾನು ಬರ್ಬೇಕಾದ್ರೆ ಜಸ್ಟ್ ಪಾಸ್ ಆಗಿ ಅಂಗಡಿ ಮುಂದೆ ನಿಂತ್ಕೊಂಡೆ, ನಮ್ದು ಇಲ್ಲೇ ಶಾಪು. ಅಂಗಡಿ ಮುಂದೆ ನಿಂತ್ಕೊಂಡೆ, ದಮ್ ಅಂತ ಸೌಂಡ್ ಬಂತು. ಏನಂತ ನೋಡಿದ್ರೆ ರೊಂಬೆ ಕಂಬೆ ಜೋರಾಗಿ ಬಿತ್ತು. ಬಿದ್ದಾದ್ಮೇಲೆ ಅವ್ರು ಸಿಕ್ಕಾಕೊಂಡಾಗ ಬೈಕಲ್ಲಿ ಬರ್ತಾ ಇದ್ರು ಸರ್, ಅವ್ರ ಬೈಕಲ್ಲಿ ಬರ್ತಾ ಇದ್ರು. ಅವ್ರು ಹೆಲ್ಮೆಟ್ ಗಿಲ್ಮೆಟ್ ಹಾಕೊಂಡು ನೀಟಾಗಿ ಬೈಕಲ್ಲಿ ಬರ್ತಾ ಇದ್ರು. ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ರು. ನಾವು ಅವ್ರ ಮೇಲೆನೆ ಬಿದ್ದಿದ್ದು. ಅವ್ರ ಮೇಲೆ ಒಳಗಡೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತುಂಬಾ ಕಷ್ಟ ಆಗಿ ಅವ್ರು ಬರಕ್ ಆಗ್ಲಿಲ್ಲ, ಒದ್ದಾಡ್ಬಿಟ್ಟಿದ್ದಾರೆ. ಅಂದ್ರೆ ಮರಗಿರ ಎಲ್ಲ ಈ ತರದೆಲ್ಲ ಬಿದ್ಬಿಟ್ಟಿತ್ತು. ಆಮೇಲೆ ಚೀರೋ ಸೌಂಡ್ ನೋಡಿ ನಾವ್ ಏನಾಯ್ತು ಅಂತ ಒಳಗಡೆ ನೋಡಿದಾಗ ಅವ್ರು ಒದ್ದಾಡ್ತಾ ಇರ್ಬೇಕಾದ್ರೆ ಅವ್ರನ್ನ ಎಳೆದು ತೆಗಿಬೇಕಾದ್ರೆ ಹರಸಾಹಸ ಮಾಡ್ದಂಗ ಆಯ್ತು. ಕಾಲ್ ಫ್ರಾಕ್ಚರ್ ಆಗಿದೆಯಾ? ಅವ್ರಿಗೆ ಸ್ವಲ್ಪ ಏಟ್ ಬಿದ್ದಿದೆ ಸರ್. ತುಂಬಾ ಎದ್ದಳಕ್ ಆಗಲ್ಲ, ಎದ್ ನಿಂದ್ರಕ್ ಆಗ್ತಿದ್ದಿಲ್ಲ. ತುಂಬಾ ನೋವು ಅನುಭವಿಸ್ತಾ ಇದ್ರು. ಅದರಿಂದ ಅಲ್ಲಿ ಕರ್ಕೊಂಡ್ಬಂದು ಹೋಮ್ ಕಲೆಕ್ಷನ್ ಹತ್ರ ಮಲಗಿಸಿದ್ವಿ ಸರ್. ನಿಮ್ಗೂ ಸ್ವಲ್ಪ ನಮ್ ತಂದೆ ತಾಯಿ ಆಶೀರ್ವಾದ, ದೇವ್ರ ಆಶೀರ್ವಾದದಿಂದ ಜಸ್ಟ್ ಮಿಸ್ ಅಷ್ಟೇ. ಇಲ್ಲ ಅಂದ್ರೆ ನಾನು ಸಿಕ್ಕಾಕೊಳ್ತಿದ್ದೆ. ನಾನು ಅದೇ ಇದ್ರಲ್ಲೇ ಸಿಕ್ಕಾಕೊಳ್ತಿದ್ದೆ. ಫಸ್ಟ್ ನಂದು, ಸೆಕೆಂಡ್ ಅವನ್ದಾಗ್ತಿತ್ತು ಅಷ್ಟೇ. ಅಂದ್ರೆ ನೀವು ಆ ರಸ್ತೆಯಲ್ಲಿ ಹಂಗೆ ಹೋಗ್ಬೇಕಾಗಿತ್ತು. ಪಾಸ್ ಆದೆ, ಆ ಕಡೆಯಿಂದ ಹಿಂಗ್ ಪಾಸ್ ಆದೆ. ಅವ್ರು ಹಿಂಗ್ ಪಾಸ್ ಆಗ್ಬೇಕಾದ್ರೆ ಬಿದ್ದೋಗ್ಬಿಡ್ತು. ಇವೆಲ್ಲ ಏನ್ ಟೊಳ್ಳು ಮರಗಳ ಹೇಗೆ ನೋಡ್ತಾ ಸರ್? ಅಲ್ಲಲ್ಲ, ನೋಡ್ತಾ ಹೋದ್ರೆ ಗಾಳಿ ಬಂದಿದ್ದಕ್ಕೆ ನಿನ್ನೆ ಗಾಳಿ ಮಳಿ ಪ್ರೆಷರ್ ಜೋರಾಗಿದ್ದರಿಂದ ಬಿದ್ದಿರೋದು ಸರ್. ಆಮೇಲೆ ನಿನ್ನೆ BBMP ಬಂದ್ಬಿಟ್ಟು ಅದೆಲ್ಲ ಕಟ್ ಮಾಡಕ್ಕೆ ನಿಂತಿದ್ರು. ಕಟ್ ಮಾಡುವಾಗ ಮಳೆ ಬಂತು ಅಂತಂದು ಸ್ವಲ್ಪ ನಿಂತಿದ್ರು ಅಷ್ಟೇ. ಇಲ್ಲಾಂದ್ರೆ ಅವರು ನಿನ್ನೆ ನೈಟ್ ಇಂದ ಪ್ರಯತ್ನ ಮಾಡ್ತಾರೆ. ಅವರು ಕೆಲಸ ಮಾಡ್ತಾ ಇದಾರೆ. ಅವ್ರವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಕೂಡ, ಯಾಕಂದ್ರೆ ನಗರದ ಹಲವು ಏರಿಯಾಗಳಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಂತೂ ಬಹಳ ದೊಡ್ಡ ರೀತಿಯಾದಂತ ತೊಂದರೆ ಆಗಿದೆ. ವಿಜಯನಗರದಲ್ಲೂ ಏನು ಕಡಿಮೆ ಇಲ್ಲ, ಅದೇ ರೀತಿಯಾದಂತ ಸಮಸ್ಯೆ ಇರೋದು. ವಾಹನ ಜಖಮ್ ಆಗಿರೋದು ಮಾತ್ರ ಅಲ್ಲ, ದಾರಿ ಹೋಕರು ನಿಮ್ ಬೈಕಲ್ಲಿ ಹೋಗ್ತಾ ಇದ್ದಂತವ್ರು ಕೂಡ ಸಿಲುಕಾಕೊಂಡಿದ್ರು. ಸ್ಥಳೀಯರ ನೆರವಿನಿಂದ ಅವರನ್ನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವಂತ ಕಾರ್ಯನೂ ಕೂಡ ಆಗ್ತಾ ಇದೆ. ಅದೃಷ್ಟವಶಾತ್ ಅವ್ರು, ನಾನು ನಿಜವಾಗ್ಲೂ ಕೂಡ ಗಾಡ್ ಗ್ರೇಸ್, ನನಗೆ ತಂದೆ ತಾಯಿ ಮಾಡಿದ ಪುಣ್ಯ ಆ ಕಾರಣಕ್ಕಾಗಿ ಉಳಿದ, ಇಲ್ದಿದ್ರೆ ನಾನು ಕೂಡ ಈ ಗಿಡ ಮರಗಳ ಇದರಲ್ಲೇ ಬಿದ್ದು ಇದಾಗಬೇಕಾಗಿತ್ತು ಅಂತ ಹೇಳಿ ಇನ್ಸಿಡೆಂಟ್ ಅನ್ನ ಅವರು ನೆನ್ಪು ಮಾಡ್ಕೊಂಡ್ರು. ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಶರಣು ಹಂಪಿ, News 8.